ಎಂಟ್ರಿ ಆಂಟಿಸಿಪೇಟರಿ ಬೇಲ್ ಆಯ್ತು, ಏನು ಆರ್ಗ್ಯುಮೆಂಟ್ ಆಯಿತು, ಆರ್ಡರ್ ಏನಾಯಿತು ಸರ್? ಸಿಂಪಲ್ ನಿಮ್ಮ ವಾದ ಪ್ರಮುಖವಾಗಿ 4 ಪಾಯಿಂಟ್ ಹೇಳಿದ್ರೆ. ಇವತ್ತು ಮಾನ್ಯ ವಿಶೇಷ ನ್ಯಾಯಾಲಯ MP MLA ವಿಶೇಷ ನ್ಯಾಯಾಲಯ ಈ ಬಿಕ್ಲು ಶಿವ ಅಂತ ಏನು ಇವತ್ತು ಈವರೆಗೇನು ಹೇಳ್ಕೊಳ್ತಾ ಬಂದಿರಲ್ಲ, ಕೊಲೆ ಪ್ರಕರಣ, ಬರ್ಬರ ಹತ್ಯೆ ಪ್ರಕರಣ, ಆ ಹತ್ಯೆ ಪ್ರಕರಣದಲ್ಲಿ ಅವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು 2 ದಿನಗಳ ಹಿಂದೆ. ಅದು ಇವತ್ತು ಮುಂಜಾನೆಯಿಂದ ಸುದೀರ್ಘ ವಾದ ವಿವಾದವಾಗಿ ಅರ್ಜಿಯನ್ನು ಈಗಷ್ಟೇ ತೀರ್ಪನ್ನು ಘೋಷಿಸಿದರೆ ಅರ್ಜಿ ವಜಾ ಆಗಿರುತ್ತದೆ. ನಿಮ್ಮ ವಾದ ಅಂದರೆ ಅವರ ಪಾತ್ರ ಇರುವ ಬಗ್ಗೆ ಒಂದಷ್ಟು ಅಂಶಗಳನ್ನು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋ ಪ್ರಯತ್ನಗಳಾಯಿತು. ಅವ್ರ ಪಾತ್ರದ ಬಗ್ಗೆ ಇದುವರೆಗೆ ಏನು ಈಗ ಗೊತ್ತಿರುವಂತೆ ಈ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಪಾತ್ರ ಕಣ್ಣಿಗೆ ಕಾಣುವಂಥದ್ದಲ್ಲ. ಸಾಂದರ್ಭಿಕ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಆ ಅಪರಾಧ ಒಳಸಂಚು ಅಂತ ಹೇಳ್ತೀವಿ 120B ಅದನ್ನು ಪೂರೈಕೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದರೂ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಅಲ್ಲದೆ ಮಾನ್ಯ ಉಚ್ಚ ನ್ಯಾಯಾಲಯ ಸಹ ಮೊನ್ನೆ ಕೆಲವೇ ದಿನಗಳ ಹಿಂದೆ ಅವೆಲ್ಲವನ್ನು ಪರಿಗಣಿಸಿ ಅಲ್ಲೂ ಸಹ ಅವರಿಗೆ ಒಂದು ಯಾವುದೋ ಮಧ್ಯಂತರವಾದ ತುರ್ತು ಆದೇಶ ರಿಲೀಫ್ ಕೊಟ್ಟಿರಲಿಲ್ಲ. ಹಿಂದೆ ಕೊಟ್ಟಿದ್ದರೂ ಸಹ ಅದನ್ನು ವಜಾಗೊಳಿಸಿರುತ್ತದೆ. ಆ ಹಿನ್ನೆಲೆಯಲ್ಲಿ ಮತ್ತು ಈಗ ಸಾಕ್ಷ್ಯದಲ್ಲಿ ಸಂಗ್ರಹಿಸಿದಂಥ ಇತ್ತೀಚಿನ ಎಲ್ಲ ವಿದ್ಯಮಾನಗಳನ್ನು ಗಮನಕ್ಕೆ ತಂದು ಅಲ್ಲಿ ಅಪರಾಧದಲ್ಲಿ ಇವರು ಸಹ ಭಾಗಿಯಾಗಿದ್ದರಿಂದ ಮಾನ್ಯ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ತೀರ್ಪಿನ ವಿವರವನ್ನು ಸಹ ಸುದೀರ್ಘವಾಗಿ ಗಮನಿಸಲಿಲ್ಲ. ಆದಾಗ್ಯೂ ಸಹ ಮಾನ್ಯ ನ್ಯಾಯಾಲಯ ಇಂಥ ಒಂದು ಪ್ರಕರಣದಲ್ಲಿ ಗಂಭೀರ ಪ್ರಕರಣ ಮತ್ತು ಸಾಕ್ಷ್ಯಾಧಾರಿತ ಮತ್ತು ಮುಂದೆ ತನಿಖೆಗೆಲ್ಲ ಬಾಕಿ ಇರುವುದರಿಂದ ಈಗಾಗಲೇ ಸರ್ಕಾರದ ಪರ ಸಲ್ಲಿಸಲಾದ ಒಂದು ಪೊಲೀಸರ ಪರವಾಗಿ ಸಲ್ಲಿಸಲಾದಂಥ ಒಂದು ಅರ್ಜಿ ಸಹ ಅವರನ್ನ ಕಸ್ಟಡಿಗೆ ಇಂಟ್ರೋಗೇಷನ್ಗೆ ಬೇಕು ಒಂದು ಏನಿದೆ ನಮ್ಮ ಬೇಡಿಕೆ, ಅದನ್ನು ಆಧರಿಸಿ ಗಮನಕ್ಕೆ ತೆಗೆದುಕೊಂಡು ಎಲ್ಲ ಕಾರಣದಿಂದ ಸರ್ವತೋಮುಖವಾಗಿ ಆ ಅರ್ಜಿಯನ್ನು ತಿರಸ್ಕಾರಗೊಳಿಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಎಂಟ್ರಿ ಆಂಟಿಸಿಪೇಟರಿ ಬೇಲ್ ಆಯ್ತು, ಏನು ಆರ್ಗ್ಯುಮೆಂಟ್ ಆಯಿತು, ಆರ್ಡರ್ ಏನಾಯಿತು ಸರ್? ಸಿಂಪಲ್ ನಿಮ್ಮ ವಾದ ಪ್ರಮುಖವಾಗಿ 4 ಪಾಯಿಂಟ್ ಹೇಳಿದ್ರೆ. ಇವತ್ತು ಮಾನ್ಯ ವಿಶೇಷ ನ್ಯಾಯಾಲಯ MP MLA ವಿಶೇಷ ನ್ಯಾಯಾಲಯ ಈ ಬಿಕ್ಲು ಶಿವ ಅಂತ ಏನು ಇವತ್ತು ಈವರೆಗೇನು ಹೇಳ್ಕೊಳ್ತಾ ಬಂದಿರಲ್ಲ, ಕೊಲೆ ಪ್ರಕರಣ, ಬರ್ಬರ ಹತ್ಯೆ ಪ್ರಕರಣ, ಆ ಹತ್ಯೆ ಪ್ರಕರಣದಲ್ಲಿ ಅವರು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು 2 ದಿನಗಳ ಹಿಂದೆ. ಅದು ಇವತ್ತು ಮುಂಜಾನೆಯಿಂದ ಸುದೀರ್ಘ ವಾದ ವಿವಾದವಾಗಿ ಅರ್ಜಿಯನ್ನು ಈಗಷ್ಟೇ ತೀರ್ಪನ್ನು ಘೋಷಿಸಿದರೆ ಅರ್ಜಿ ವಜಾ ಆಗಿರುತ್ತದೆ. ನಿಮ್ಮ ವಾದ ಅಂದರೆ ಅವರ ಪಾತ್ರ ಇರುವ ಬಗ್ಗೆ ಒಂದಷ್ಟು ಅಂಶಗಳನ್ನು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋ ಪ್ರಯತ್ನಗಳಾಯಿತು. ಅವ್ರ ಪಾತ್ರದ ಬಗ್ಗೆ ಇದುವರೆಗೆ ಏನು ಈಗ ಗೊತ್ತಿರುವಂತೆ ಈ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಪಾತ್ರ ಕಣ್ಣಿಗೆ ಕಾಣುವಂಥದ್ದಲ್ಲ. ಸಾಂದರ್ಭಿಕ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಆ ಅಪರಾಧ ಒಳಸಂಚು ಅಂತ ಹೇಳ್ತೀವಿ 120B ಅದನ್ನು ಪೂರೈಕೆ ಮಾಡಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದರೂ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಅಲ್ಲದೆ ಮಾನ್ಯ ಉಚ್ಚ ನ್ಯಾಯಾಲಯ ಸಹ ಮೊನ್ನೆ ಕೆಲವೇ ದಿನಗಳ ಹಿಂದೆ ಅವೆಲ್ಲವನ್ನು ಪರಿಗಣಿಸಿ ಅಲ್ಲೂ ಸಹ ಅವರಿಗೆ ಒಂದು ಯಾವುದೋ ಮಧ್ಯಂತರವಾದ ತುರ್ತು ಆದೇಶ ರಿಲೀಫ್ ಕೊಟ್ಟಿರಲಿಲ್ಲ. ಹಿಂದೆ ಕೊಟ್ಟಿದ್ದರೂ ಸಹ ಅದನ್ನು ವಜಾಗೊಳಿಸಿರುತ್ತದೆ. ಆ ಹಿನ್ನೆಲೆಯಲ್ಲಿ ಮತ್ತು ಈಗ ಸಾಕ್ಷ್ಯದಲ್ಲಿ ಸಂಗ್ರಹಿಸಿದಂಥ ಇತ್ತೀಚಿನ ಎಲ್ಲ ವಿದ್ಯಮಾನಗಳನ್ನು ಗಮನಕ್ಕೆ ತಂದು ಅಲ್ಲಿ ಅಪರಾಧದಲ್ಲಿ ಇವರು ಸಹ ಭಾಗಿಯಾಗಿದ್ದರಿಂದ ಮಾನ್ಯ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ತೀರ್ಪಿನ ವಿವರವನ್ನು ಸಹ ಸುದೀರ್ಘವಾಗಿ ಗಮನಿಸಲಿಲ್ಲ. ಆದಾಗ್ಯೂ ಸಹ ಮಾನ್ಯ ನ್ಯಾಯಾಲಯ ಇಂಥ ಒಂದು ಪ್ರಕರಣದಲ್ಲಿ ಗಂಭೀರ ಪ್ರಕರಣ ಮತ್ತು ಸಾಕ್ಷ್ಯಾಧಾರಿತ ಮತ್ತು ಮುಂದೆ ತನಿಖೆಗೆಲ್ಲ ಬಾಕಿ ಇರುವುದರಿಂದ ಈಗಾಗಲೇ ಸರ್ಕಾರದ ಪರ ಸಲ್ಲಿಸಲಾದ ಒಂದು ಪೊಲೀಸರ ಪರವಾಗಿ ಸಲ್ಲಿಸಲಾದಂಥ ಒಂದು ಅರ್ಜಿ ಸಹ ಅವರನ್ನ ಕಸ್ಟಡಿಗೆ ಇಂಟ್ರೋಗೇಷನ್ಗೆ ಬೇಕು ಒಂದು ಏನಿದೆ ನಮ್ಮ ಬೇಡಿಕೆ, ಅದನ್ನು ಆಧರಿಸಿ ಗಮನಕ್ಕೆ ತೆಗೆದುಕೊಂಡು ಎಲ್ಲ ಕಾರಣದಿಂದ ಸರ್ವತೋಮುಖವಾಗಿ ಆ ಅರ್ಜಿಯನ್ನು ತಿರಸ್ಕಾರಗೊಳಿಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್.